ಹಾಗೆಳಿದೆ ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ ಅಥವಾ ಲ್ಯಾಪ್ರೋಸ್ಕೋಪಿ ಮುಖಾಂತರ ಗರ್ಭಾಶಯ ತೆಗೆಸ್ಕೊಂಡ ಮೇಲೆ ತಾವು ರಿಕವರಿ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಊಟ ಮಾಡಬೇಕು, ಸಾಕಷ್ಟು ಪ್ರಶ್ನೆಗಳಿರೋದು ಸಹಜ. ತಾವು ತಮ್ಮ ವೈದ್ಯರ ಸಲಹೆ ಪಾಲಿಸಿ. ಆದರೂ ನಾನು ಕೆಲವು ವಿಷಯಗಳನ್ನು ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ ಆದ ನಿಮಗೆ 6 ರಿಂದ 8 ಗಂಟೆ ಒಳಗಡೆ ತಮಗೆ ನೀರು, ಎಳೆನೀರು ಅಥವಾ ಈವನ್ ಟೀ ಬಿಸ್ಕೆಟ್ ಸಹಿತ ಕೊಡಲಾಗ್ತದೆ. ಮೊದಲಿನ ಹಾಗೆ ಒಂದು ದಿವಸದವರೆಗೂ ಏನು ತಿಂದೇ ಇರಬಾರ್ದು ಆತಕ್ಕಂಥ ಈಗ ನಾವು ಆ ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ಯಾಕಂತಂದರೆ ಈಗ ಅನಸ್ತೇಷಿಯಾ ಭಾಳ ಸೇಫ್ ಆಗಿದೆ. ಆನಂತರ ರಿಕವರಿ ಕೂಡ ಬೇಗ ಆಗ್ತದೆ. ಸೊ ತಾವು ಸುಮಾರು ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 2 ರಿಂದ 4 ಗಂಟೆ ತರುವಾತನೇ ನಾವು ನೀರು, ಎಳ್ನೀರುಗಳನ್ನ ತಾವು ಕೊಟ್ಬಿಡ್ತೀವಿ. ತಾವು ಆ ಶಸ್ತ್ರಚಿಕಿತ್ಸೆ ಆದಮೇಲೆ ನೀರು, ಎಳ್ನೀರು ಕುಡಿಬೋದು. ಆನಂತರ ಎದ್ದು ಕೂತ್ಕೋಬೋದು. ಅಫ್ಕೋರ್ಸ್ ಮಲ್ಗೆ ಇರಬೇಕಂತ ಏನು ರೂಲ್ಸ್ ಇಲ್ಲ. ತಾವು ಅನಸ್ತೇಷಿಯಲ್ಲಿಂದ ಹೊರಗೆ ಬಂದಿದ್ರಿ, ತಾವು ಯಾವುದೇ ರೀತಿ ಮಂಪರು ಇಲ್ಲ, ನಿದ್ದೆ ಇಲ್ಲ ಅಂತಂದರೆ ತಾವು ಎದ್ದು ಕೂತ್ಕೋಬೋದು. ಆನಂತರ ತಾವು ಸುಮಾರು 4 ರಿಂದ 6 ಗಂಟೆ ಆದಮೇಲೆ ಒಂದು ಸಾಫ್ಟ್ ಡಯಟ್ ತಾವು ತಗೋಬೋದು. ಉದಾಹರಣೆಗೆ ಟೀ ಬಿಸ್ಕೆಟ್ ಆಗಲಿ ಅಥವಾ ಇಡ್ಲಿ ಆಗಲಿ ಅಥವಾ ಉಪ್ಪಿಟ್ಟಾಗಲಿ, ಈ ಥರದ ಸಾಫ್ಟ್ ಡಯಟ್ ಅಥವಾ ಜ್ಯೂಸ್ಗಳನ್ನು ತಾವು ಕುಡಿಯೋಕ್ಕೆ ಪ್ರಾರಂಭ ಮಾಡ್ಬೋದು. ಕೆಲವು ಸಂದರ್ಭಗಳಲ್ಲಿ ನಾವು ಯೂರಿನ್ ಕೆಥೆಟರ್ ಹಾಕಿರೋದಿಲ್ಲ. ಯಾರಿಗೆ ಯೂರಿನ್ ಕೆಥೆಟರ್ ಹಾಕಿರೋದಿಲ್ಲೋ ಅವರು ಎದ್ದು ಬಾತ್ರೂಮ್ ಕೂಡ ಹೋಗಿ ಬರ್ಬೋದು. ತಮಗೆ ಯೂರಿನ್ ಕೆಥೆಟರ್ ಇದ್ದಿದ್ರೆ ಆ ಯೂರಿನ್ ಕೆಥೆಟರ್ ತೆಗೆಯೋವರೆಗೂ ತಾವು ಯೂರಿನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆನಂತರ ಮೋಸ್ಟ್ ಆಫ್ ದ ಟೈಮ್ ನಾವು 24 ಗಂಟೆಲೇ ತಮಗೆ ಡಿಸ್ಚಾರ್ಜ್ ಮಾಡ್ತೇವೆ. ಸೊ ಡಿಸ್ಚಾರ್ಜ್ ಆದ ನಂತರ ತಾವು ಮನೆಗೆ ಹೋದಾಗ ನಾವು ಸ್ನಾನ ಮಾಡ್ಬೋದಾ ಅಂತ ಕೇಳ್ತೀವಿ. ಖಂಡಿತ ಸ್ನಾನ ಮಾಡ್ಬೋದು. ತಮಗೆ ವಾಟರ್ ಪ್ರೂಫ್ ಪ್ಲಾಸ್ಟರ್ ಹಚ್ಚಿರೋದ್ರಿಂದ ತಾವು ಪ್ರತಿದಿನ ಮಾಡೋ ಹಾಗೆಯೇ ತಾವು ಆರಾಮಾಗಿ ಸ್ನಾನ ಮಾಡ್ಬೋದು. ಆನಂತರ 2ನೇ ಪ್ರಶ್ನೆ ನಾನು ಕೇಳ್ತಾರೆ, ಮೆಟ್ಲು ಹತ್ಬೋದಾ? ನಾವು ಖಂಡಿತವಾಗಿ ಮೆಟ್ಲು ಹತ್ಬೋದು. ಆನಂತರ ಕೆಲವರು ಕೇಳ್ತಾರೆ, ಕೆಳಗಡೆ ಕೂತ್ಕೋಬೋದಾ, ನೆಲದ ಮೇಲೆ ಕೂಡ್ಬೋದಾ ಅಥವಾ ಚೇರ್ ಮೇಲೆ ಕೂಡಬೇಕಾ? ಖಂಡಿತ ಇಲ್ಲ, ನೀವು ನೆಲದ ಮೇಲೆ ಕೂತ್ಕೋಬೋದು, ಚೇರ್ ಮೇಲೆ ಕೂತ್ಕೋಬೋದು, ತಮ್ಮಿಷ್ಟ. ಆನಂತರ ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ಬೋದಾ ಅಂತ ಕೇಳ್ತಾರೆ. ಖಂಡಿತ ತಾವು ತಮ್ಮ ಮನೆಯಲ್ಲಿ ಇಂಡಿಯನ್ ಟಾಯ್ಲೆಟ್ ಬಳಸ್ತಾ ಇದ್ರೆ ಅಥವಾ ತಮಗೆ ಅದೇ ರೂಢಿ ಇದ್ರೆ ತಾವು ಇಂಡಿಯನ್ ಟಾಯ್ಲೆಟ್ ಕೂಡ ಬಳಸ್ಬೋದು. ಆನಂತರ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ನಾವು ಭಾರ ಯಾವಾಗ ಎತ್ತಬಹುದು ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ ಮಾಡಿರೋದ್ರಿಂದ ಈ ಮೊದಲು ಏನು ಅಬ್ಡಾಮಿನಲ್ ಹಿಸ್ಟೆಕ್ಟಮಿ ಮಾಡ್ತಾ ಇದ್ವಿ ಆ ಸಮಯದಲ್ಲಿ ಹೊಲಿಗೆಗಳು ಹಾಕಿರ್ತಿದ್ವಿ. ಹಾಗಾಗಿ ಭಾರ ಎತ್ತಬಾರ್ದು 3 ತಿಂಗಳವರೆಗೂ 4 ತಿಂಗಳವರೆಗೂ ಅಂತೆಲ್ಲ ಮೊದಲು ಅಡ್ವೈಸ್ ಕೊಡ್ತಾ ಇದ್ವಿ. ಈಗ ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ ಆದಮೇಲೆ ತಾವು ರಿಕವರ್ ಆದಮೇಲೆ, ಅಂದರೆ ಸುಮಾರು 1 ವಾರ ಆದಮೇಲೆ ತಾವು ಹೆಚ್ಚು ಕಡಿಮೆ ನಾರ್ಮಲ್ ಆಗಿರ್ತೀರಿ. ಆನಂತರ ತಾವು ಯಾವುದೇ ಕೆಲಸ ಮಾಡ್ಬೋದು. ಈವನ್ ಭಾರ ಎತ್ತೋದಾಗಲಿ, ತಾವು ಸ್ಕೂಟರ್ ನಡೆಸೋದಾಗಲಿ, ಕಾರ್ ನಡೆಸೋದಾಗಲಿ, ತಾವೆಲ್ಲ ಕೆಲಸಗಳನ್ನೂ ಸಹಿತ ತಾವು ಮಾಡ್ಬೋದು. ಹಾಗಾದರೆ ನಾವು ಏನು ಮಾಡಬಾರ್ದು ಅಂತ ನೀವು ಕೇಳ್ಬೋದು. 2 ವಿಷಯಗಳು. ಆ್ಯಕ್ಚುಲಿ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟೆಕ್ಟಮಿ ಮಾಡಿದ್ಮೇಲೆ 2 ವಿಷಯಗಳನ್ನ ನಾವು ಮಾಡಬೇಡಿ ಅಂತ ಹೇಳ್ತೀವಿ. ಒಂದು, 3 ತಿಂಗಳವರೆಗೂ ಸೆಕ್ಸ್ ಮಾಡಬಾರ್ದು, ಅಂದರೆ ಸಂಭೋಗ ಮಾಡಬಾರ್ದು, ಇಂಟರ್ಕೋರ್ಸ್ ಮಾಡಬಾರ್ದು. ಯಾಕೆ ಅಂತಂದರೆ ಯೋನಿ ದ್ವಾರದಲ್ಲಿ ನಾವೇನು ಹೊಲಿಗೆ ಹಾಕಿರ್ತೀವಿ ಒಳಗಡೆ, ಅವು ಅಲ್ಲಿ ಸರಿಯಾಗಿ ಗಾಯ ಮಾಯಬೇಕಾಗ್ತದೆ. ಸುಮಾರು 6 ರಿಂದ 8 ವಾರ ಅಂತ ಹೇಳ್ತೀವಿ. ಬಟ್ ನಾನು ಒಂದೊಂದ್ಸಲ 3 ತಿಂಗಳವರೆಗೂ ಕೂಡ ತಾವು ಸೆಕ್ಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಆ ನಂತರ 2ನೇದು ಮಾಡಬಾರ್ದು ವಿಷಯ ಏನಂತಂದರೆ ಸ್ವಿಮ್ಮಿಂಗ್. ಯಾಕೆ ಅಂತಂದರೆ ವಾಟರ್ ಪ್ರೆಷರ್ ಸೇಮ್ ಸೆಕ್ಸ್ ಥರನೇ ಅದು ವಾಟರ್ ಪ್ರೆಷರ್ ಕ್ಯಾನ್ ಕಾಸ್ ಡೈಸೆನ್ಸ್ ಆಫ್ ದ ವಾಲ್ಟ್ ಅಂತ ಹೇಳ್ತೇವೆ. ಸೊ ಈ 2 ವಿಷಯಗಳನ್ನು ಬಿಟ್ಟು ತಾವು ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಆ ನಂತರ ಭಾಳಷ್ಟು ಜನ ಈ ಸರ್ಕಾರಿ ನೌಕರರಾಗಲಿ ಬೇರೆಯವರಾಗಲಿ ನಾವು ಯಾವಾಗಿಂತ ಕೆಲಸಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ತಾವು ಯಾವಾಗ ಕಂಫರ್ಟಬಲ್ ಅನ್ನಿಸ್ತಿರೋ ತಾವು ಆವಾಗ ಹೋಗ್ಬೋದು. ಯೂಶ್ವಲಿ 1 ರಿಂದ 2 ವಾರದ ನಂತರ ತಾವು ಕೆಲಸಕ್ಕೆ ಜಾಯಿನ್ ಆಗ್ಬೋದು. ಕೆಲವರು ನನಗೆ 2 ತಿಂಗಳು ರಜೆ ಬರ್ಕೊಡಿ, ನಾನು ಹಿಸ್ಟೆಕ್ಟಮಿ ಮಾಡಿಸ್ಕೊಂಡಿದ್ದೀನಿ, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವರು ತವ್ರ ಮನೆಗೆ ಹೋಗ್ಬಿಡ್ತಾರೆ. ತವ್ರ ಮನೆಗೆ ಹೋಗಿ 2 ರಿಂದ 3 ತಿಂಗಳು ರೆಸ್ಟ್ ಮಾಡಿ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡಿದರೆ ಆ ಥರದ ಅವಶ್ಯಕತೆ ಇಲ್ಲ. ಕೆಲವು ಸಂದರ್ಭಗಳಲ್ಲಿ, ಉದಾಹರಣೆಗೆ ಕ್ಯಾನ್ಸರ್ ಆಪರೇಷನ್ ಆದಾಗೂ ಅಥವಾ ಇನ್ನೂ ಕಾಂಪ್ಲಿಕೇಟೆಡ್ ಸರ್ಜರಿ ಆದಾಗ ನಾವು ಪ್ರೊಲಾಂಗ್ಡ್ ರೆಸ್ಟ್ ಹೇಳ್ತೀವಿ. ಬಟ್ ಇನ್ ಜನರಲ್ 1 ರಿಂದ 2 ವಾರದ ನಂತರ
ತಾವು ಎಲ್ಲ ಕೆಲಸಗಳನ್ನು ಹೆಚ್ಚು ಕಡಿಮೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಆನಂತರ ಡಯಟ್ ಬಗ್ಗೆ, ಊಟದ ಬಗ್ಗೆ ಭಾಳಷ್ಟು ಜನ ಡೌಟ್ ಇರ್ತದೆ. ಕೆಲವರು ಬದನೆಕಾಯಿ ತಿನ್ನಬಾರ್ದು, ಮೆಣಸಿನಕಾಯಿ ತಿನ್ನಬಾರ್ದು, ಇನ್ನು ಕೆಲವು ಕಲ್ಪನೆಗಳಿರ್ತವೆ. ನಾನು ಒಂದು ಜನರಲ್ ಅಡ್ವೈಸ್ ಏನು ಹೇಳ್ತೀನಿ ನನ್ನೆಲ್ಲ ಪೇಷಂಟ್ಗಳಿಗೆ ಅಂತಂದರೆ, ಈ ಶಸ್ತ್ರಚಿಕಿತ್ಸೆ ಆದಮೇಲೆ ಒಂದು 4-5 ದಿವಸ ತಾವು ಮಾತ್ರೆ ತಗೊಳ್ಳೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗೋ ಸಾಧ್ಯತೆ ಇರೋದ್ರಿಂದ ಖಾರ ಮತ್ತು ಕರೆದ ಪದಾರ್ಥನ ತಾವು ಅವಾಯ್ಡ್ ಮಾಡಿರಿ. ಅಂದರೆ ಸ್ಟಮಕ್ ಅಪ್ಸೆಟ್ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ. ಈ ಒಂದು ವಾರ ತಾವು ಸಾಕಷ್ಟು ಖಾರ, ಕರೆದ ಪದಾರ್ಥ ಮತ್ತು ನಾನ್ ವೆಜಿಟೇರಿಯನ್ ಅವಾಯ್ಡ್ ಮಾಡಿ ಬೇರೆ ಎಲ್ಲ ವೆಜಿಟೇರಿಯನ್ ಡಯಟ್ನಾಗಲಿ ಎಗ್ಸ್ ತಗೋಬೋದು, ತಾವು ಸೆಕೆಂಡ್ ಡೇಯಿಂದನೇ ತಗೋಬೋದು. ತಾವು ಸ್ಟಮಕ್ ಅಪ್ಸೆಟ್ ಆಗಲಾರ್ದಂಥ ಯಾವುದೇ ಊಟ ಮಾಡಿದ್ರು ತಮಗೇನು ತೊಂದರೆ ಇಲ್ಲ. ಹಾಗಾಗಿ ವಿಶೇಷವಾದ ಡಯಟು, ನಾವು ಅನ್ನ ಊಟ ಮಾಡಬಾರ್ದಾ ಅಥವಾ ನಾ ಹೇಳಿದ್ದಾನೆ ಕೆಲವು ವೆಜಿಟೇಬಲ್ಸ್ನ ಊಟ ಮಾಡಬಾರ್ದಾ, ಆ ಥರ ಯಾವುದೇ ರೆಸ್ಟ್ರಿಕ್ಷನ್ ತಮಗಿರೋದಿಲ್ಲ. ಓಕೆ, ಎಕ್ಸರ್ಸೈಸ್ ಯಾವಾಗ ಪ್ರಾರಂಭ ಮಾಡಬೇಕಂತ ಕೆಲವರು ಕೇಳ್ತಿರ್ತಾರೆ. ಉದಾಹರಣೆಗೆ ತಾವು ವಾಕಿಂಗ್ ಮಾಡೋದಿರ್ಬೋದು ಅಥವಾ ಜಾಗಿಂಗ್ ಮಾಡೋದಿರ್ಬೋದು, ಅಥವಾ ಕೆಲವರು ಯೋಗಾಸನಗಳು ಮಾಡ್ತಿರ್ತಾರೆ, ಮತ್ತು ಕೆಲವರು ವೆಯ್ಟ್ ಲಿಫ್ಟಿಂಗ್ ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ. ಅಗೇನ್ ಆ್ಯಕ್ಚುಲಿ ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ತಮಗೆ ಈ ಹೊಟ್ಟೆಯಲ್ಲೇನು ಟ್ರೋಕಾರ್ಸ್ ಹಾಕಿರ್ತೀವಲ್ಲ ಅದರ ನೋವು ಕಡಿಮೆ ಆದಮೇಲೆ ಸುಮಾರು 2-3 ವಾರ ಆದಮೇಲೆ ತಾವು ಲೈಟ್ ಎಕ್ಸರ್ಸೈಸ್, ವಾಕಿಂಗ್ ಆಗಲಿ ಅಥವಾ ಜಾಗಿಂಗ್ ಆಗಲಿ ಅಥವಾ ಸಣ್ಣ ಸಣ್ಣ ಯೋಗಾಸನಗಳು ಮಾಡೋಕ್ಕೆ ಪ್ರಾರಂಭ ಮಾಡ್ಬೋದು. ಹೆವಿ ಎಕ್ಸರ್ಸೈಸ್ ಪ್ರಾಬಬಲಿ ಅಂದರೆ ಈಗ ತಾವು ಜಿಮ್ಗೆ ಹೋಗ್ತಾ ಇದ್ದರೆ ಅಥವಾ ಅಬ್ಡಮಿನಲ್ ಎಕ್ಸರ್ಸೈಸಸ್ 4-6 ವಾರ ಆದ ನಂತರ ತಾವು ಖಂಡಿತವಾಗಿ ಪ್ರಾರಂಭ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಯಾಗಿ ತಮ್ಮ ವೈದ್ಯರ ಹತ್ರ ಮಾತಾಡ್ರಿ. ಇದು ಒಂದು ಜನರಲ್ ಅಡ್ವೈಸ್ ಅಷ್ಟೇ, ಡೂಸ್ ಆ್ಯಂಡ್ ಡೋಂಟ್ಸ್. ಓಕೆ, ಐ ಹೋಪ್ ಯು ವಿಲ್ ರಿಕವರ್ ವೆರಿ ಫಾಸ್ಟ್. ಬೇಗ ಗುಣಮುಖರಾಗ್ರಿ. ಥ್ಯಾಂಕ್ ಯು.